ನಮಸ್ತೆ. ಸ್ಪೋರ್ಟ್ಸ್ ಕನ್ನಡದಿಂದ ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ. ನಾವಿವತ್ತು ಉಡುಪಿ ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಅಜ್ಜರಕಾಡು ಕ್ರೀಡಾಂಗಣದಲ್ಲಿ ದಿನಾಂಕ 23, 24, 25ರಂದು ನಡೆಯುವಂತಹ ಕ್ರೀಡಾ ಸ್ಪರ್ಧೆಗಳ ಆಯೋಜಕರು ಹೌದು, ಮಾಜಿ ಶಾಸಕರು ಹೌದು. ನಮ್ಮ ಜೊತೆಗೆ ಇವತ್ತು ರಘುಪತಿ ಭಟ್ ಸರ್ ಅವರು ಜೊತೆಯಾಗಿದ್ದಾರೆ. ಬನ್ನಿ, ಈ ಕ್ರೀಡೆಗಳನ್ನ ಆಯೋಜನೆ ಮಾಡುವುದರ ಹಿಂದಿನ ಉದ್ದೇಶ ಮತ್ತು ಕ್ರೀಡೆಯನ್ನ ಹೇಗೆ ಆಯೋಜನೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ರಘುಪತಿ ಭಟ್ ಸರ್ ಅವರ ಮಾತುಗಳಿಂದ ಕೇಳೋಣ. ಸರ್, ಈ ಕ್ರೀಡೆಯನ್ನ ಹೇಗೆ ಆಯೋಜನೆ ಮಾಡ್ಕೊಂಡಿದ್ದೀರಿ? ಕ್ರೀಡೆಯ ಸದುದ್ದೇಶಗಳು ಏನು ಅನ್ನೋದನ್ನ ನಿಮ್ಮ ಮಾತುಗಳಿಂದ ಕೇಳಬೇಕಿದೆ ಸರ್. ಒಂದು, ನಾವು ಕ್ರೀಡಾ ಪ್ರೇಮಿಗಳು. ಇದು ರಾಜಕಾರಣಿಯಾಗಿ ಮಾಡ್ತಾ ಇರುವಂಥದ್ದಲ್ಲ. ನಾನೊಬ್ಬ ಕ್ರೀಡಾ ಪ್ರೇಮಿ. ಮುಂಚಿನಿಂದ ಶಾಸಕನಾದ ಸಂದರ್ಭದಲ್ಲಿಯೂ, ಶಾಸಕನಿಲ್ದಿದ್ದಾಗಲೂ ಕ್ರೀಡಾ ಚಟುವಟಿಕೆಗಳು, ಕ್ರೀಡಾ ಒಂದು ಆಯೋಜನೆಯನ್ನು ಮಾಡುವಂಥದ್ದು ನಮ್ಮ ಹವ್ಯಾಸಗಳಲ್ಲಿ ಒಂದು. ಉಡುಪಿಯಲ್ಲಿ ಒಂದು ಒಳ್ಳೆಯ ಕ್ರೀಡಾ ಸಂಘಟಕರ ತಂಡ ಇದೆ ಉಡುಪಿ ಜಿಲ್ಲೆಯಲ್ಲಿ. ನೋಡಿ, 2022ರಲ್ಲಿ 2 ದಿವಸದಲ್ಲಿ ಇದೇ ಮೀಟನ್ನು ನಾವು ಮಾಡಿದ್ದೇವೆ. ಸ್ಟೇಟ್ ಸೆಲೆಕ್ಟ್ ಮೀಟನ್ನು 2022ರಲ್ಲಿ ನಮಗೆ ಗುರುವಾರ ಸಂಜೆ ರಿಕ್ವೆಸ್ಟ್ ಮಾಡಿದ್ದು ಸ್ಟೇಟ್ನವರು. ನಾವು ಶನಿವಾರದಿಂದ ಮಾಡಿದ್ದೇವೆ. ಹಾಗೆ ನಮ್ಮ ಹತ್ರ ಒಂದು ಒಳ್ಳೆಯ ಕ್ರೀಡಾ ಸಂಘಟಕರ ಟೀಮ್ ಇದೆ. ಆ ದೃಷ್ಟಿಯಿಂದ ಈ ಸರ್ತಿಯೂ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ನವರು ಬೇರೆ ಜಿಲ್ಲೆಯವ್ರ ಹತ್ರ ಈ ಮೀಟ್ ಮಾಡ್ಲಿಕ್ಕೆ ಕೇಳ್ಕೊಂಡ್ರು. ಯಾರೂ ಬರ್ದಿದ್ದಾಗ ಅಥ್ಲೆಟಿಕ್ ಅಸೋಸಿಯೇಷನ್ನವರು ನನಗೆ ವಿನಂತಿ ಮಾಡಿಕೊಂಡ್ರು. ಹಿಂದೆ ನೀವು ಮಾಡಿದ ಅನುಭವ ಇದೆ, ನೀವು ಅಧ್ಯಕ್ಷರಾಗಿ ಈ ಸಂಘಟನೆಯನ್ನು ಮಾಡಬೇಕು ಅಂತ ಕೇಳ್ಕೊಂಡ್ರು. ಸ್ವತಃ ಅಥ್ಲೆಟಿಕ್ ಅಸೋಸಿಯೇಷನ್ನ ರಾಜ್ಯದ ಅಧ್ಯಕ್ಷರಾದ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು ಫೋನ್ನಲ್ಲಿ ಮಾತಾಡಿದರು, ತಾವು ಮಾಡಬೇಕು ಅಂತ. ಕಡೆಗೆ ನಮ್ಗೆ ಹೇಗೂ ಅದರ ಇಂಟ್ರೆಸ್ಟ್, ಅವ್ರು ಹೇಳಿದ್ರು ಅಂತ ಹೇಳುವಾಗ ನಮಗೂ ಆಸಕ್ತಿ ಇರೋದ್ರಿಂದ ನಾವು ಇದನ್ನು ವಹಿಸ್ಕೊಂಡ್ವಿ. ಇದರಿಂದ ಪ್ರಯೋಜನ ಏನು ಕೇಳಿದರೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿಯೂ ತುಂಬ ಭರವಸೆ ಅಥ್ಲೆಟ್ಸ್ಗಳು ರಾಜ್ಯ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯುವಂಥ ಕೆಪಾಸಿಟಿ ಇರುವಂಥ ಮಕ್ಕಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಅಪ್ಕಮಿಂಗ್ ಈ ಗ್ರೌಂಡಲ್ಲೇ ತುಂಬ ಕೋಚಸ್ಗಳು ಇವತ್ತು ಕೋಚಿಂಗ್ ತಗೊಂಡು ಮುಂದೆ ಇದ್ದಾರೆ. ಅವರಿಗೆಲ್ಲ ಈ ಕ್ರೀಡಾಕೂಟ ಆದಾಗ ಒಂದು ಇನ್ಸ್ಪಿರೇಷನ್ ಬರ್ತದೆ. ಯಾಕಂದರೆ ಈ ಕ್ರೀಡಾಕೂಟದಲ್ಲಿ ಈಗ AFI ರೂಲ್ ಪ್ರಕಾರ ರಾಜ್ಯದನ್ನ ನ್ಯಾಷನಲ್ನ ಪ್ರತಿನಿಧಿಸಬೇಕಾದ್ರೆ ರಾಜ್ಯದ ಸೆಲೆಕ್ಷನ್ ಮೀಟಲ್ಲಿ ಅವ ಕಡ್ಡಾಯವಾಗಿ ಭಾಗಿಸಬೇಕು. ಅವ ಬೇಕಾದರೆ ನ್ಯಾಷನಲ್ ಅಥ್ಲೆಟ್ ಆಗಿರಲಿ, ಇಂಟರ್ನ್ಯಾಷನಲ್ ಅಥ್ಲೆಟ್ ಆಗಲಿ, ಈ ಸ್ಟೇಟ್ ಸೆಲೆಕ್ಟ್ ಮೀಟಲ್ಲಿ ಅವ ಭಾಗವಹಿಸಿದ್ರೆ ಮಾತ್ರ ಅವನಿಗೆ ನ್ಯಾಷನಲ್ ಅಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕುವಂಥದ್ದು. ಸೊ ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು 23 ಕಿರಿಯರದ್ದು ಎಲ್ಲರೂ ಅಲ್ಲಿ ಭಾಗವಹಿಸಬೇಕಾಗ್ತದೆ. ಸೊ ಅಂಥವರ ಟೆಕ್ನಿಕ್ಸನ್ನು ನಮ್ಮ ಇಲ್ಲಿಯ ಅಪ್ಕಮಿಂಗ್ ಯಾರು ಅಥ್ಲೆಟ್ಸ್ಗಳು ನೋಡಿ ಇನ್ಸ್ಪಿರೇಷನ್ ತಗೊಳ್ಬೋದು, ಅವರಿಗೊಂದು ಭರವಸೆ ಬರ್ಬೋದು, ಅವರಿಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡಪ್ ಆಗ್ತದೆ. ಆ ಕಾರಣಕ್ಕೋಸ್ಕರ ನಾವು ಇಂಥ ರಾಜ್ಯ ಮಟ್ಟದ, ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳನ್ನು ಮಾಡುವಂಥದ್ದೇ. ನಮ್ಮ ಅಪ್ಕಮಿಂಗ್ ಇಲ್ಲಿಯ ಮಕ್ಕಳಿಗೆ ಇದರಿಂದ ಒಂದು ಇನ್ಸ್ಪಿರೇಷನ್ ಸಿಕ್ಕಲಿ, ಅವರನ್ನು ಕಲ್ತ್ಕೊಳ್ಳಿ. ಒಬ್ಬರ ಹತ್ರ ಒಂದೊಂದು ಗುಣ ಇರ್ತದೆ, ಆ ಅಥ್ಲೆಟ್ಸ್ಗಳನ್ನು ಫಾಲೋ ಮಾಡಲಿ. ಈಗ ಅವರು ಕೆಲವರು 100 ಮೀಟರ್ಸಲ್ಲಿ ಇರ್ತಾರೆ, ಕೆಲವರು ರಿಲೇಯಲ್ಲಿ ಇರ್ತಾರೆ. ಅವರೆಲ್ಲ ಅವ್ರ ಇವೆಂಟ್ನ ಹೀರೋಸ್ಗಳು, ನಮ್ಮ ರಾಜ್ಯದ ಹೀರೋಸ್ಗಳು ಬರ್ತಾರೆ. ಅವರಿಂದ ಇವರು ಕಲ್ತ್ಕೊಳ್ಳಲಿಕ್ಕೆ ತುಂಬ ಉಪಯೋಗ ಆಗ್ತದೆ. ಅದಕ್ಕೆ ನಾವು ಮೊನ್ನೆ ಡಿಸ್ಟ್ರಿಕ್ಟ್ ಮೀಟ್ ಆಯಿತು. ಡಿಸ್ಟ್ರಿಕ್ಟ್ ಮೀಟ್ ಆದಾಗ ನಾನು ಎಲ್ಲ ಅಥ್ಲೆಟ್ನ ಕೋಚಸ್ಗಳಿಗೆ ಮತ್ತು ಅಥ್ಲೆಟ್ಸ್ ವಿನ್ನರ್ಸ್ಗೆ ಹೇಳಿದೆ, ಗೆದ್ದೋರು ಮಾತ್ರ ಅಲ್ಲ, ಎಲ್ಲ ಅಥ್ಲೆಟಿಕ್ ಇಂಟ್ರೆಸ್ಟ್ ಇರುವಂಥವ್ರು ಎಲ್ಲರೂ ನೀವು ಆ 23, 24, 25 ಗ್ರೌಂಡಲ್ಲಿದ್ದು ಇದನ್ನು ಇವೆಂಟನ್ನು ನೋಡಬೇಕು ಅಂತ. ಇದು ಪ್ರಯೋಜನ. ಮತ್ತು ಸುದೈವಶಾತ್ ಉಡುಪಿಯಲ್ಲಿ ನಾವು ಯಾವುದೇ ಪಕ್ಷದ ವ್ಯತ್ಯಾಸಗಳಿಲ್ಲ ನಮಗೆ. ನಾವೆಲ್ಲ ಪಕ್ಷದವರು ಒಟ್ಟಾಗಿ ಇವೆಂಟ್ಸ್ಗಳನ್ನು ಮಾಡಿದ ಅನುಭವ ಹಿಂದಿನಿಂದಲೂ ಇದೆ. ಒಳ್ಳೆಯ ಒಂದು ಕ್ರೀಡಾ ಸಂಘಟಕರ ತಂಡ ನಮ್ಮ ಉಡುಪಿ ಜಿಲ್ಲೆಯಲ್ಲಿದೆ. ಹಾಗಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಸರ್, ಇವಾಗ ಇಲ್ಲಿ ಮಕ್ಕಳು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಗಂಡು ಮಕ್ಕಳು ಎಲ್ಲರೂ ಬರ್ತಾರೆ. ವ್ಯವಸ್ಥೆಗಳನ್ನ ಯಾವ ರೀತಿ ಮಾಡ್ಕೊಂಡಿದ್ದೀರಿ? ನೋಡಿ, ಆಕ್ಚುಲಿ ಸ್ಟೇಟ್ ನವರ ರೂಲ್ಸ್ ಪ್ರಕಾರ ವಸತಿ ಮತ್ತು ಊಟದ ವ್ಯವಸ್ಥೆ ಸಂಘಟಕರು ಕೊಡ್ಲಿಕ್ಕಿಲ್ಲ, ಕೊಡಬೇಕು ಅಂತಿಲ್ಲ. ಆದರೆ ಉಡುಪಿಯಲ್ಲಿ ನಾವು 2011ಇಂದ ಇವೆಂಟ್ಗಳನ್ನು ಮಾಡ್ಕೊಂಡು ಬಂದಾಗಲೂ ನಾವು ಊಟ ಮತ್ತು ವಸತಿಯನ್ನು ಕೊಡ್ಕೊಂಡು ಬಂದೀವಿ. ಆ ದೃಷ್ಟಿಯಿಂದ ಈ ಬಾರಿ ನಾವು ವಸತಿಗೆ ಈಗಾಗಲೇ ಅಫಿಷಿಯಲ್ಸ್ಗಳಿಗೆಲ್ಲ ಲಾಡ್ಜಿಂಗ್ಸ್ಗಳು ಮತ್ತು ಅಥ್ಲೆಟ್ಸ್ಗಳಿಗೆ ಕಾಲೇಜು, ಸ್ಕೂಲ್ಗಳು, ನಮ್ಮ ಮಹಿಳಾ ಕಾಲೇಜ್ ಇಲ್ಲಿ ಹತ್ರ, ಸೈಂಟ್ ಸಿಸಿಲೀಸು, ನಮ್ಮ ಗೋವಿಂದ ಕಲ್ಯಾಣ ಮಂಟಪ, ಒಳಕಾಡು ಶಾಲೆ, ಗರ್ಲ್ಸ್ PU ಕಾಲೇಜು ಮತ್ತು ಉಡುಪಿಯ ಯಾತ್ರಿ ನಿವಾಸದ 2 ಯಾತ್ರಿ ನಿವಾಸಗಳು ಸುಮಾರು 400 ಮಕ್ಕಳನ್ನು ಮಾಡುವುದು. ಸೊ ಇಲ್ಲಿ ಸುಮಾರು 1480 ಜನ ರಿಜಿಸ್ಟ್ರೇಷನ್ ಆಗಿದೆ ನಿನ್ನೆವರೆಗೆ ಅಥ್ಲೆಟ್ಸ್ಗಳು. ಅವರಿಗೆಲ್ಲರಿಗೂ ಉಳಿಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಸಮಿತಿ ಮಾಡಿದೆ. ಆ ಸಮಿತಿಯವರು ನಾಳೆ ಬೆಳಿಗ್ಗೆಯಿಂದಲೇ ಇಲ್ಲಿ 6 ಗಂಟೆಯಿಂದ ಇಲ್ಲಿ ಇದ್ದು
ಅವರ ರಿಜಿಸ್ಟ್ರೇಷನ್ನ ಜೊತೆ ಯಾರ್ಯಾರಿಗೆ ಎಲ್ಲೆಲ್ಲಿ ಮಹಿಳೆಯರಿಗೆ ಎಲ್ಲಿ ಹುಡುಗರಿಗೆ ಎಲ್ಲಿ ಅಂತ ಅಲಾಟ್ ಮಾಡಿ ಅವರಿಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡುವಂಥ ತಯಾರಿಗಳಾಗಿದೆ. ಊಟದ ವ್ಯವಸ್ಥೆಗೆ ನಮ್ಮ ಮಣಿಪಾಲ್ ಯೂನಿವರ್ಸಿಟಿಯವರು ಸಂಪೂರ್ಣ ಪ್ರಾಯೋಜಕತ್ವವನ್ನು ಮಾಡಿದ್ದಾರೆ. ಬೆಳಿಗ್ಗೆ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಊಟ, ಸಂಜೆ ಒಂದು ಹೈ ಟೀ, ಇದನ್ನು ಸುಮಾರು 1800 ಜನರಿಗೆ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಫಿಷಿಯಲ್ಸ್ ಎಲ್ಲ ಸೇರಿಕೊಂಡು ಊಟೋಪಚಾರ ಮತ್ತು ಅದಕ್ಕೆ ಪ್ರತ್ಯೇಕವಾದಂಥ ಸಮಿತಿಯನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಇನ್ನು ಟೆಕ್ನಿಕಲಿಗೆ ಪಾಡ್ಕರ್ರ ನೇತೃತ್ವದಲ್ಲಿ ಒಂದೊಳ್ಳೆ ಟೀಮ್ ಇದೆ. ಮೊನ್ನೆ ಆಳ್ವಾಸ್ ಅವರು ನಮ್ಮ ಡಾಕ್ಟರ್ ಮೋಹನ್ ಆಳ್ವರನ್ನು ಭೇಟಿಯಾಗಿದ್ದೆ. ಅವರ 50 ಜನ ಎಂಪೆಡ್ ಆದ ಅವರು ಇಲ್ಲಿ ಈಗಾಗಲೇ ಬಂದಿದ್ದಾರೆ. ಅಂದರೆ ಇಲ್ಲಿ ಕ್ರೀಡೆಯ ತಯಾರಿಗೋಸ್ಕರ ಅಫಿಷಿಯಲ್ಸ್ಗಳು ಮತ್ತು ಇಡೀ ರಾಜ್ಯದಿಂದ ಕೆಲವು ಅಫಿಷಿಯಲ್ಸ್ ಬರ್ತಿದ್ದಾರೆ. ಸೊ ಆ ಎಲ್ಲ ತಯಾರಿಗಳು ಈಗಾಗಲೇ ಸಾಕಷ್ಟು ಸಭೆಗಳನ್ನು ಮಾಡಿ ಆಗಿದೆ. ಖಂಡಿತ ಮತ್ತೆ ವಿಶೇಷವಾಗಿ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಹೇಳಿದರೆ ಕ್ರೀಡಾ ಸಂಪ್ರದಾಯದ ಪ್ರಕಾರ ನಡಿಬೇಕು ಅಂತ. ಈಗ ಮಾರ್ಚ್ ಫಾಸ್ಟ್ ಇರ್ಬೋದು, ಕ್ರೀಡಾ ಜ್ಯೋತಿ ಬರುವಂತಹದ್ದಿರ್ಬೋದು, ಫ್ಲಾಗ್ ಹಾಸ್ಟ್ಗಳಿರ್ಬೋದು, ಮತ್ತು ಮಾರ್ಚ್ ಫಾಸ್ಟ್ಗೆ ಪ್ರತಿ ಜಿಲ್ಲೆಗೆ ಪ್ರತ್ಯೇಕ ತಂಡಗಳು ಮಾರ್ಚ್ ಫಾಸ್ಟಲ್ಲಿ ಬರುವುದರ ಬಗ್ಗೆ ಈಗಾಗಲೇ ಇಲ್ಲಿಯ ಉಡುಪಿಯ ಜಿಲ್ಲೆಯ ಕೋಚ್ನವರೆಲ್ಲ ಸೇರಿಕೊಂಡು ಅವರ ಒಂದು ಕಮಿಟಿಯನ್ನು ಮಾಡಿದೆ. ಅವರು ಈಗಾಗಲೇ ಸಾಕಷ್ಟು ತಯಾರಿಗಳು ಮಾಡಿದ್ದಾರೆ. ಅಂದರೆ ಕ್ರೀಡಾ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಆ ಕ್ರೀಡಾ ಸಂಪ್ರದಾಯವು ಸರಿಯಾಗಿ ನಡಬೇಕು ಅಂತ ಅದಕ್ಕೂ ಬೇಕಾದಷ್ಟು ತಯಾರಿಗಳನ್ನು ಮಾಡಿದೆ ಒಟ್ಟಾರೆ. ಮತ್ತು ಇದರ ಉದ್ಘಾಟನೆಗೆ ಸ್ವತಃ ರಾಜ್ಯ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರು, ಗೃಹ ಸಚಿವರಾದ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇದೊಂದು ತುಂಬ ಒಳ್ಳೆ, ಅವರು 11 ಗಂಟೆ ಬರ್ತಾರೆ, 6 ಗಂಟೆಯಿಂದ ಇವೆಂಟ್ ಸ್ಟಾರ್ಟ್ ಆಗ್ತದೆ. 1 ಗಂಟೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ 11ರಿಂದ 12 ಗಂಟೆವರೆಗೆ ಇವೆಂಟನ್ನು ಸ್ಟಾಪ್ ಮಾಡಿ ಈ ಕ್ರೀಡಾ ಸಂಪ್ರದಾಯದ ಪ್ರಕಾರ ಕ್ರೀಡಾ ಉದ್ಘಾಟನೆಯನ್ನು ಮಾಡೋದು. ಎಲ್ಲ ರೀತಿಯ ವ್ಯವಸ್ಥೆಗಳು ಬೇರೆ ಬೇರೆ ಸಮಿತಿಗಳಾಗಿದೆ ಆರೋಗ್ಯದ ಬಗ್ಗೆ. ಮತ್ತು DC ಅವರು ಬಹಳ ಆಸಕ್ತಿ ತೆಗೆದುಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಒಂದೊಳ್ಳೆಯ ಸಭೆ ಆಗಿದೆ. ಎಲ್ಲ ಡಿಪಾರ್ಟ್ಮೆಂಟ್ನವರನ್ನು ಕರೆದು ಸಭೆ ಆಗಿದೆ. ಒಟ್ಟಾರೆ ಒಳ್ಳೆಯ ತಯಾರಿಗಳು ಈಗಾಗಲೇ ಆಗಿದೆ. ಸರ್, ಬಹಳ ಅದ್ಭುತವಾಗಿ ಮಾತಾಡಿದಿರಿ. ಈಗ ಕ್ರೀಡಾಪಟುಗಳಿಗೆ, ನೀವೊಬ್ಬ ಕ್ರೀಡಾ ಪ್ರೇಮಿಯಾಗಿ ಕ್ರೀಡಾಪಟುಗಳಿಗೆ ನೀವೇನಾದ್ರೂ ಹೇಳ್ತೀರಿ ಅಂದ್ರೆ ಏನ್ ಹೇಳ್ತೀರಿ ಸರ್? ಸರ್, ಇದು ಒಂದು ಏನು ಅಂತ ಹೇಳಿದ್ರೆ, ಈಗ AFI ಅವರು ತುಂಬ ಒಳ್ಳೆಯ ರೂಲ್ಸ್ ಅನ್ನು ಮಾಡಿದ್ದಾರೆ. ಅಂದರೆ ಮುಂಚೆ ಎಲ್ಲ ಏನಿತ್ತು ಅಂದರೆ, ಇದು ಯಾರೋ ಲೋ ಲೆವೆಲ್ ಆಡುವವರು ಮಾತ್ರ ಬಂದು ಆಟ ಆಡ್ತಿತ್ತು. ಯಾಕಂದರೆ ನ್ಯಾಷನಲ್ ಪ್ಲೇಯರ್ಸ್, ಇಂಟರ್ನ್ಯಾಷನಲ್ ಪ್ಲೇಯರ್ ಡೈರೆಕ್ಟ್ ಎಂಟ್ರಿ ನ್ಯಾಷನಲ್ ಆಯ್ತು. ಈಗ ಭಾಳ ಸ್ಟ್ರಿಕ್ಟ್ ಇದೆ. ಸ್ಟೇಟಿನಲ್ಲಿ ಅವನು ನ್ಯಾಷನಲ್ ಭಾಗವಹಿಸಬೇಕಾದ್ರೆ ಇಲ್ಲಿ ಭಾಗವಹಿಸಿದ್ರೆ ಮಾತ್ರ ಅವನಿಗೆ ಸಿಕ್ಕುವಂಥದ್ದು. ಹಾಗಾಗಿ ಈ ಇವೆಂಟಿಗೆ ಅಷ್ಟು ಪ್ರಾಮುಖ್ಯತೆ ಇವತ್ತಿದೆ. ಮತ್ತು ನಮ್ಮ ದೇಶದಲ್ಲಿ ಇವತ್ತು ಕ್ರೀಡೆಗೆ ತುಂಬ ಪ್ರೋತ್ಸಾಹಗಳು ಸಿಗ್ತಾ ಇದೆ. ಈಗ ಖೇಲೋ ಇಂಡಿಯಾದ ಮೂಲಕ ನೋಡಿ, ಒಂದು ನ್ಯಾಷನಲ್ ಇವೆಂಟಲ್ಲಿ ಅವನು ಕಪ್ಪು ತಗೊಂಡ್ರೆ ಕೋಚ್ ಆಗ್ಬೋದು ಈಸಿಯಲ್ಲಿ. ಖೇಲೋ ಇಂಡಿಯಾದ ಕೋಚ್ ಆಗ್ಬೋದು, 35,000 ಸಂಬಳ ಸಿಗ್ತದೆ. ಇವತ್ತು ನಮ್ಮ ಜಿಲ್ಲೆಯಿಂದ ಎಷ್ಟು ಜನ ಕ್ರೀಡೆಯಲ್ಲಿ ನ್ಯಾಷನಲಿ ಸಾಧನೆ ಮಾಡಿದಂಥವ್ರು ರೈಲ್ವೇಸಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾರೆ. ಇವತ್ತು ಕ್ರೀಡೆಯಲ್ಲಿ ಮುಂದೆ ಹೋದರೂ ಅವರಿಗೆ ಪ್ರೊಫೆಷನಲ್ಲಿ ಅವಕಾಶ ಸಿಕ್ಕುವಂಥದ್ದಿದೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ. ಅವರು ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಕ್ರೀಡೆಯು ಮುಂದೆ ಅವರ ಭವಿಷ್ಯವನ್ನು ರೂಪಿಸುವಂಥ ಒಂದು ಪ್ರೊಫೆಷನ್. ಹಾಗಾಗಿ ನಮ್ಮ ಜಿಲ್ಲೆಗೆ ಮುಂದೆ ಒಲಿಂಪಿಕ್ಸಲ್ಲಿ, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪ್ರಶಸ್ತಿಗಳನ್ನು ಪಡ್ಕೊಳ್ಬೇಕಾದ್ರೆ ಇಂಥ ಗ್ರಾಮೀಣ ಮಟ್ಟದಿಂದ ಕ್ರೀಡಾ ಒಂದು ಪ್ರತಿಭೆಗಳು ಹೊರಗೆ ಬರಬೇಕು. ಹಾಗಾಗಿ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯದಿಂದ ಒಳ್ಳೆಯ ಕ್ರೀಡಾಪಟುಗಳು ಮುಂದೆ ಬರಲಿಕ್ಕೆ ಪೋಷಕರ ಪ್ರಯತ್ನವೂ ಬೇಕು, ಪೋಷಕರ ಕಾಂಟ್ರಿಬ್ಯೂಷನ್ ಬೇಕು, ಮತ್ತು ಮಕ್ಕಳ ಸ್ಯಾಕ್ರಿಫೈಸ್, ಮತ್ತು ತುಂಬ ಅವ್ರು ಕಷ್ಟಪಡಬೇಕು. ಯಾರೇ ಫಿಲ್ಮಲ್ಲಿ, ರಾಜಕಾರಣದಲ್ಲೆಲ್ಲ ನಸೀಬಿದ್ದವ್ರ ಮೇಲೆ ಬರ್ತಾರೆ. ಸ್ಪೋರ್ಟ್ಸಲ್ಲಿ ಹಾಗಲ್ಲ. ಯಾರು ಪರಿಶ್ರಮ ಪಡಬೇಕು, ಬೆಳಿಗ್ಗೆ 4 ಗಂಟೆ 5 ಗಂಟೆ ಯಾರು ಗ್ರೌಂಡಲ್ಲಿ ವರ್ಕೌಟ್ ಮಾಡ್ತಾರೋ ಅವನು ಮಾತ್ರ ಬರುವಂಥದ್ದು. ಹಾಗಾಗಿ ಸ್ಪೋರ್ಟ್ಸಲ್ಲಿ ಬರಬೇಕು ಅಂತಾದರೆ ಅವನ ಎಫರ್ಟ್ ತುಂಬ ಬೇಕಾಗ್ತದೆ. ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯದ ಅಥ್ಲೆಟ್ಸ್ಗಳು ಎಫರ್ಟ್ ಹಾಕಿ ಒಳ್ಳೆಯ ಸಾಧನೆಯನ್ನು ಮಾಡಿ ಮುಂದೆ ದೇಶಕ್ಕೆ, ರಾಜ್ಯಕ್ಕೆ, ಜಿಲ್ಲೆಗೆ ಕೀರ್ತಿಕ್ಕಿರುವಂಥ ಕೆಲಸ ಮಾಡಬೇಕು. ಅದಕ್ಕೆ ಈ ರಾಜ್ಯದ ನಾಡು ನಡೀತುವಂಥ ಒಂದು ಕ್ರೀಡಾಕೂಟ ದಾಖಲೆಗಳನ್ನು ನಿರ್ಮಿಸಿ, ಹೊಸ ದಾಖಲೆಗಳನ್ನು ನಿರ್ಮಿಸಿ, ಹೊಸ ಭರವಸೆಯ ಕ್ರೀಡಾಪಟುಗಳು ಈ ಕ್ರೀಡಾಪಟುಗಳಿಂದ ನಮ್ಮ ಜಿಲ್ಲೆಯಿಂದ, ನಮ್ಮ ರಾಜ್ಯದಿಂದ ಬರುವಂತಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ರಾಜಕೀಯ ರಂಗದಲ್ಲಿ ಇದ್ರೂ ಕೂಡ ಕ್ರೀಡಾಭಿಮಾನಿಯಾಗಿ ಬಹಳ ಒಳ್ಳೆಯ ಮಾತುಗಳನ್ನ ಇವತ್ತು ಕ್ರೀಡಾಪಟುಗಳಿಗೆ ಹಾಗೂ ಈ ಒಂದು ಆಯೋಜನೆಯ ಮೇಲೆ ಭರವಸೆ ಇಟ್ಕೊಂಡು ಬಹಳ ಅದ್ಭುತವಾಗಿ ಮಾತಾಡಿದಿರಿ ಸರ್. ತುಂಬ ಹೃದಯದ ಕೃತಜ್ಞತೆಗಳನ್ನ ಸ್ಪೋರ್ಟ್ಸ್ ಕನ್ನಡ ತಮಗೆ ಅರ್ಪಿಸ್ತಾ ಇದೆ. ಧನ್ಯವಾದಗಳು ಸರ್.